ಇನ್ನು ಕಳೆದ ರವಿವಾರ ಈ ಸುಕಟ್ಟಿ ಗ್ರಾಮದ ಮುರಾರ್ಜಿ ಹಾಸ್ಟೆಲ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ, ಒಂದು ಸಂಬಂಧಪಟ್ಟ ವಿದ್ಯಾರ್ಥಿ ಗೌತಮ್ ಭಜಂತ್ರಿ ಅಂತೇಳಿ ಈ 9ನೇ ತರಗತಿ ಹುಡುಗ ಏನಾಗಿತ್ತು ಗೊತ್ತಾಗಲಿಲ್ಲ. ಅದರ ಸತ್ಯಾಸತ್ಯತೆ ಬರ್ತಕ್ಕಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾವಾಗ ಬರ್ತೈತೆ ಅವಾಗ ಗೊತ್ತಾಗತ್ತೆ. ಅದಕ್ಕೆ ನಾನು ರವಿವಾರ ಇರಲಿಲ್ಲ, ಅಸಂಖ್ಯ ಇತ್ತು, ಬೆಂಗಳೂರಲ್ಲಿದ್ದೆ. ಅದಕ್ಕೆ ಇವತ್ತು ಬಂದು ಮೃತಪಟ್ಟ ವಿದ್ಯಾರ್ಥಿ ಸ್ಕೂಲಿಗೆ ಮನೆಗೆ ನಾನು ಅವ್ರ ತಾಯಿಯನ್ನು ನೋಡಿ ಈ ಒಂದು ಸ್ಕೂಲಿಗೆ ಬಂದಿದ್ದೀನಿ. ನೋಡೋಣ, ಇಲ್ಲೂ ಅವ್ರ ಸಂಬಂಧಪಟ್ಟ ಶಿಕ್ಷಕರಿಂದ ಕೆಲವೊಂದು ವಿಷಯ ಹೇಳಿದ್ದಾರೆ, ಕೇಳ್ಕೊಂಡು ಬರ್ತಕ್ಕಂಥದ್ದು ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ತೈತಲ್ಲ, ಬಂದ ನಂತರ ಆ ಥರದ್ದು ಏನು ಸತ್ಯಾಸತ್ಯತೆ ಹೊರಗೆ ಬಂದ ನಂತರ ಏನು ಅಧಿಕಾರಿಗಳ ಜೊತೆ ಹೋಗಿ ಅದೇನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ. ಸರ್, ಪರಿಹಾರ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಜೆಡಿ ಅವರು ಒಂದು 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಾರಂತ ಹೇಳಿ ನಮಗೆ ಕೇಳಕ್ಕೆ ಸಿಕ್ಕತ್ತು. ಅದಕ್ಕೆ ನೋಡೋಣ, ಅದು ಮೊದಲ ರಿಪೋರ್ಟ್ ಬರಲಿ. ರಿಪೋರ್ಟ್ ಬಂದ ನಂತರ ಏನು ಮಾಡಬೇಕು ಅಂತ ಅನ್ನೋದು ಅಧಿಕಾರಿಗಳು ಕೂತ್ಕೊಂಡು ಮಾತಾಡ್ಕೊಂಡು ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ.